ಆ ವಯಸ್ಸಲ್ಲಿ ಯಾವ್ದಾದ್ರು ಪ್ರಾಣಿಗಳನ್ನ ಸಾಕಿದ್ರಿ? ಎಲ್ಲ ಸಾಕಿದೆ ಮಗ, ಲವ್ ಬರ್ಡ್ ಸಾಕಿದ್ದೆ, ಮೊಲಗಳು ಸಾಕಿದ್ದೆ, ಬಾತುಕೋಳಿಗಳು ಸಾಕಿದೆ, ಪಾರಿವಾಳ ತುಂಬಾನೇ ಇಷ್ಟ, ಪಾರಿವಾಳಗಳು ಸಾಕಿದೆ. ಬಹುಶಃ ನಿಮ್ಮ ಅಪ್ಪಾಜಿಗೂ ಕೂಡ ತುಂಬಾ ಇಷ್ಟ ಇತ್ತು ಅಂತ ಅನ್ಸುತ್ತೆ ಪ್ರಾಣಿಗಳು ಅಂದ್ರೆ. ಅವ್ರಿಗೆ ಇದ್ದಿದ್ದು ಎರಡೇ ಪ್ಯಾಷನ್ ಅಮ್ಮ, ಇಲ್ಲ ಕ್ರಿಕೆಟ್ ನೋಡೋರು ಇಲ್ಲ ಆನಿಮಲ್ಸ್ ಹಾಕೋರು. ಸೊ ಅದರಲ್ಲಿ ಒಂದು ನಾನು ಹಂಚ್ಕೊಂಡಿದ್ದೀನಿ, ಒಂದು ದಿನಕರ್ ಹಂಚ್ಕೊಂಡ್ಬಿಟ್ಟ. ದಿನಕರ್ ಇವತ್ತು ಕೂತ್ಕೊಂಡು ಕ್ರಿಕೆಟ್ ನೋಡ್ತಾನೆ, ಎಷ್ಟು ರಾತ್ರಿ 12 ಗಂಟೆ ಸ್ಟಾರ್ಟ್ ಆದ್ರೂ ಕೂತ್ಕೊಂಡು ನೋಡ್ತಾನೆ. ನಾನು ಇವತ್ತವರೆಗೂ ಒಂದು ಮ್ಯಾಚ್ ನೋಡ್ದವನಲ್ಲ. ಓಕೆ ಓಕೆ. ಆ ಪ್ರಾಣಿಗಳು ಇದ್ರಲ್ಲಿ ರೀಸೆಂಟ್ ಆಗಿ ಕೂಡ ನಿಮ್ಮ ಮಗನ ಹೆಸರನ್ನ ಇಟ್ಟು ಒಂದು ಹುಲಿ ಮರಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಎಷ್ಟು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಸರ್? ಎರಡೇ, ಒಂದು ಆನೆ, ಒಂದು ಹುಲಿ ಒಂದು. ಓಕೆ ಓಕೆ. ಸೊ ಪ್ರಾಣಿ ಪ್ರೀತಿ ಆಯ್ತು, ಅದಾದ್ಮೇಲೆ ನಿಮ್ಮ ಒಂದು ಏನು ಫಸ್ಟ್ ಇಂದನೂ ನೀವು ನಿಮ್ಮ ಫ್ರೆಂಡ್ಸ್ಗೆ ಅವಾಗಿಂದಲೂ ಕೂಡ ಸಹಾಯ ಮಾಡ್ತಾ ಇದ್ದು ಆ ಟೈಮಲ್ಲಿ? ಅವಾಗ ನಮ್ಗೇನೆ ಅವ್ರು ತುಂಬಾ ಸಹಾಯ ಮಾಡ್ತಿದ್ರು, ಯಾಕಂದ್ರೆ ಅವ್ರು ಸ್ವಲ್ಪ ವೆಲ್ ಆಫ್ ಆಗೇ ಇದ್ರು ಎಲ್ರು. ಅಂದ್ರೆ ಓಕೆ, ಎಲ್ರು ಒಂದು ಇದ್ರಲ್ಲಿ ಈಗಲೂ ಎಲ್ರು ಚೆನ್ನಾಗಿದ್ದಾರೆ. ಓಕೆ, ಈಗ ಯಾರಾದ್ರೂ ಏನಾದ್ರು ಅದು ಇದು ಅಂದ್ರೆ ಇದು ನೋಡೋ ದರ್ಶನ ಆಯ್ತು ಮಗ ನಾನು ಮಾಡ್ತೀನಿ ಅಷ್ಟೇ. ಇವತ್ತಿಗೂ ಯಾರು ಒಂದು ಸಹಾಯ ನನ್ನ ಕೇಳ್ದವ್ರಲ್ಲ. ದರ್ಶನ್ ಹಿಂಗಾಗಿದ್ದಾನೆ, ಸರಿ ಅವನ ಹತ್ರ ಇದೋಗಿ ಕೇಳೋಣ, ಒಬ್ಬರ್ಗ ಇದೇ ಇಲ್ಲ, ಮನೋಭಾವನೆ ಇಲ್ಲ. ಇವತ್ತಿಗೂ ನಾವು ಸಿಕ್ಕಿದಾಗ ಈಗ ಅದೇ ನಾನು ಹೇಳ್ತೀನಲ್ಲ, ಈಗ ಫ್ರೆಂಡ್ ಸರ್ಕಲ್ ಅಂತಂದಾಗ ಈಗ ಎಲ್ಲರೂ ಬರ್ತಾರೆ. ಈಗ ಮೈಸೂರಿನಿಂದ ಬೆಂಗಳೂರಿಗೆಲ್ಲ ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ಬರ್ತಾರೆ, ಬಂದ್ರೆ ಗುರು 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 ಅಂತ ಇರ್ತಾರೆ. ಅಂದ್ರೆ 4 ಜನ ನಾವು